ಒಂದೇ ಒಂದು ಸಹಿ, ನೀನು ಮಾಡೋ ಆ ಒಂದೇ ಒಂದು ಸಹಿ ನಿನ್ನ ಜೀವನವನ್ನೇ ಬದಲಾಯಿಸುತ್ತೆ. ಇದು ಜೀವನ ಪರ್ಯಂತದ ಸೆಟಲ್ಮೆಂಟ್ ಅಲ್ಲ. ಸಹಿ ಮಾಡೋದಿಲ್ಲ ಅಂತ ಹಠ ಮಾಡ್ತೀಯಾ? ಆಹಾ, ಹಾಗೆ ಮಾಡೋದಿಲ್ಲ ನೀನು. ಒಂದು ವೇಳೆ ಹಾಗೆ ಮಾಡಿದ್ರೆ ಅಲ್ಲೆರಡು ಬುಲೆಟ್ಗಳು ನಿನ್ನ ಆ ಹುಚ್ಚು ತಂಗಿ ಮತ್ತು ಪುಟ್ಟ ತಮ್ಮನ ತಲೆಗೆ ನುಗ್ಗುತ್ತೆ. ಆದ್ದರಿಂದ ನೀನು ಮಾಡೇ ಮಾಡ್ತೀಯ. ಬೇಗ ಸಹಿ ಮಾಡಿ ಈ ಪೇಪರ್ಗಳನ್ನ ಜಾಗರೂಕತೆಯಿಂದ ಆ ಕಬೋರ್ಡ್ನಲ್ಲಿಟ್ಟು ಮಂಟಪಕ್ಕೆ ಬಾ, ಕಾಯ್ತಿರ್ತೀನಿ. ತಾನು ಹೇಳಬೇಕಾದದ್ದನ್ನೆಲ್ಲ ಹೇಳಿ ಎದ್ದು ತನ್ನದೇ ಸ್ಟೈಲ್ನ ನಡೀತಾ ಹೊರಗೋದ ಅವನು. ಆ ಕೋಣೆಯಲ್ಲಿ ಒಂಟಿಯಾಗಿ ಉಳಿದ ಅವಳ ರೋದನೆ ಭಯಾನಕವಾಗಿ ಕೇಳಿಸ್ತಿದ್ದ ಆ ಸಮಯದಲ್ಲಿ ಹೊರ ಮದುವೆ ಮಂಟಪದಲ್ಲಿ ಗೌರಿ ಪೂಜೆಗಾಗಿ ಪುರೋಹಿತರು ಸಿದ್ಧತೆ ನಡೆಸ್ತಿದ್ರೆ ಮಂಗಳ ವಾದ್ಯಗಳು ಶ್ರಾವ್ಯವಾಗಿ ಕೇಳಿಸಲು ಶುರುವಾದವು. ಮಂಟಪದ ಕಡೆ ನಡೆದು ಬರ್ತಿರೋ ಆ ರಾಜಕುಮಾರನಂತಹ ದೇವನನ್ನು ನೋಡ್ತಿರೋರೆಲ್ಲರೂ ಅವನು ಮದುವೆಯಾಗಲಿರೋ ಹುಡುಗಿ ಅದೃಷ್ಟದ ಬಗ್ಗೆ ಮಾತಾಡ್ಕೊಳ್ತಿದ್ದಾರೆ. ಆದರೆ ಮದುವೆಯಾಗಲಿರೋ ಆ ಹುಡುಗಿ ಮಾನ್ಯ ಮಾತ್ರ ಕೋಣೆಯಲ್ಲಿ ಒಂಟಿಯಾಗಿ ಉಳಿದು ತನ್ನ ಅಣೆಬರಹ ಬರೆದ ಆ ಬ್ರಹ್ಮನನ್ನು ನಿಂದಿಸೋ ಕೆಲಸದಲ್ಲಿದ್ದಾಳೆ. 13 ನಿಮಿಷಗಳ ನಂತರ ಅವಳಿಗಾಗಿ ಆ ಕೋಣೆ ಬಾಗಿಲುಗಳು ತೆರೆದುಕೊಂಡವು. ಮೇಡಮ್, ಪಂಡಿತರು ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ. ಬಂದು ಕೆಲಸದವನು ಹೇಳಿದ ಮಾತಿನ ಕೇಳಿ ತನ್ನ ಕೈಯಲ್ಲಿದ್ದ ಪೇಪರ್ಗಳನ್ನ ಒಮ್ಮೆ ನೋಡಿ, ನನಗೊಂದು ಪೆನ್ ಬೇಕು ಅಂದ್ಲು ನಿರ್ಲಿಪ್ತವಾಗವಳು. ಕೂಡಲೇ ಬಂದು ಕೆಲಸದವನು ತನ್ನ ಜೇಬಿನಲ್ಲಿದ್ದ ಪೆನ್ನನ್ನು ತೆಗೆದು ಅವಳಿಗೆ ನೀಡ್ದ. ಎದೆ ತುಂಬ ಉಸಿರು ತೆಗೆದುಕೊಂಡು ಕಣ್ಣು ಮುಚ್ಕೊಂಡು ಆ ಮದುಮಗಳಿಗೆ 1 ವರ್ಷದ ಬಾಂಡ್, 1 ವರ್ಷದ ಸಮಯ ಮುಗಿದ ನಂತರ ನಿನ್ನ ದಾರಿ ನಿನ್ನದು, ನನ್ನ ದಾರಿ ನನ್ನದು, ಮತ್ತು ನಿನ್ನ ತಂಗಿಗೆ ಚಿಕಿತ್ಸೆ ಕೊಡಿಸ್ತೀನಿ. ಅದಕ್ಕೆ ಎಷ್ಟು ಹಣವಾದರೂ ಪರವಾಗಿಲ್ಲ. ಅವಳ ಸಮಸ್ಯೆ ಸರಿಯಾಗಿ ಸಹಜ ಸ್ಥಿತಿಗೆ ಬರೋಂತೆ ನಾನು ನೋಡ್ಕೊಳ್ತೀನಿ. ನಿನ್ನ ತಮ್ಮನ ಓದು, ಅವನು ಎಲ್ಲಿವರೆಗೆ ಓದಿದ್ರೂ ಅದು ಇನ್ನು ಮುಂದೆ ನನ್ನ ಜವಾಬ್ದಾರಿ. ಮದುಮಗ ದೇವ್ ನೀಡಿದ ಆಫರ್ಗಳಲ್ಲಿ ಕೇವಲ ತನಗೆ ಬೇಕಾದ ಈ 3ಅನ್ನೇ ನೆನಪಿಸ್ಕೊಳ್ತಾ, 1 ವರ್ಷ ನಾನು ಕಣ್ಣು ಮುಚ್ಕೊಂಡ್ರೆ ನನ್ನ ತಂಗಿ ಮಾನಸಿಕ ಸ್ಥಿತಿ ಸುಧಾರಿಸುತ್ತೆ. ನನ್ನ ತಮ್ಮ ತಾನು ಇಷ್ಟಪಟ್ಟು ಓದನ್ನು ಓದ್ಕೊಳ್ತಾನೆ. ಅವರಿಗಾಗಿಯೇ ತಾನೇ ಈ 12 ವರ್ಷಗಳಿಂದ ನಾನು ಹೋರಾಡುತ್ತಲೇ ಇದ್ದೀನಿ. ನಿಜ ಹೇಳಬೇಕಂದ್ರೆ ಒಬ್ಬ ಒಂಟಿ ಹೆಣ್ಣು ಮಗಳಾಗಿ ನನ್ನ ತಂಗಿ ಮತ್ತು ತಮ್ಮನನ್ನು ಕಾಪಾಡ್ಕೊಳ್ಳೋದಕ್ಕೆ ಹೋರಾಡಿ ನಾನು ದಣಿದು ಹೋಗಿದ್ದೀನಿ. ನಮಗೆ ಅಮ್ಮ ಅಪ್ಪ ಇಲ್ಲದಿದ್ದರೂ ಇದ್ದಾರೆ, ಇರಲು ಸಂಬಂಧಿಕರು. ಆದರೆ ಕನಿಷ್ಠ ಪಕ್ಷ ನಮ್ಮನ್ನು ಪ್ರೀತಿಯಿಂದ ಹತ್ತಿರ ಕರೆದುಕೊಳ್ಳೋದಿರಲಿ. ಅವರು ರಣಹದ್ದುಗಳಂತೆ ಕಚ್ಚಿ ತಿನ್ನೋ ಮನುಷ್ಯರು. ಅವಸರಕ್ಕೆ ಸಹಾಯ ಮಾಡದಿದ್ದರೂ ಮಾತುಗಳೆಂಬ ಬಾಣಗಳಿಂದ ನನ್ನ ಮಾನಸಿಕವಾಗಿ ಕುಗ್ಸೋ ರಾಕ್ಷಸರು ಅವರು. ಒಬ್ಬ ಹೆಣ್ಮಗಳು ಒಂಟಿಯಾಗಿ ಕಷ್ಟಪಡ್ತಿದ್ರೆ ಸಹಾಯ ಮಾಡೋ ಸಮಾಜ ಇದಲ್ಲ. ವಕ್ರ ದೃಷ್ಟಿಯಿಂದ ಕಾಡಿ ಮಾತು ಕೇಳ್ತಿದ್ರೆ ನಿಂದಿಸೋ ಕ್ರೂರ ಮೃಗಗಳಿವರು. ಇಂತಹ ಮನುಷ್ಯರ ಮಧ್ಯೆ ಅತಿ ಕಷ್ಟದಿಂದ ಈ 12 ವರ್ಷಗಳಿಂದ ಜೀವನವನ್ನು ಎಳ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆಯೂ ಹೀಗೆ ಎಳ್ಕೊಂಡು ಹೋಗಬೇಕು. ಆದರೆ ಇದ್ದಕ್ಕಿದ್ದಂತೆ ನನ್ನ ಜೀವನ ಇಂತಹ ತಿರುವು ಏಕಾಯ್ತಂತ ನನಗೂ ಅರ್ಥ ಆಗ್ತಾ ಇಲ್ಲ. ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಈಗ ನನ್ನ ಮುಂದೆ ಇಷ್ಟು ದಿನ ಯಾರಿಗಾಗಿ ನಾನು ಇಷ್ಟು ಕಷ್ಟಪಟ್ಟನೋ ಈಗ ಅವರ ಪ್ರಾಣಗಳನ್ನೇ ಅಪಾಯಕ್ಕೆ ತಳ್ಳೋದಾ, ಅಥವಾ ಅಭಿವೃದ್ಧಿ ಆಗ್ತಿರೋ ಅವರ ಜೀವನಕ್ಕಾಗಿ ನನ್ನ ಜೀವನವನ್ನು ಪ್ರಶ್ನಾರ್ಥಕವಾಗಿ ಮಾಡಿಕೊಳ್ಳೋದಾ ಎಂಬ 2 ಆಯ್ಕೆಗಳು ಮಾತ್ರ ಉಳಿದಿದೆ. ನನ್ನ ಪ್ರಾಣವನ್ನಾದರೂ ತೆಗೆದುಕೊಳ್ತೀನಿ ಹೊರತು ಉಸಿರಿರೋವರೆಗೂ ನನ್ನ ತಮ್ಮನನ್ನು ತಂಗಿಯನ್ನು ನಾನು ಕಾಪಾಡುತ್ತಲೇ ಇರ್ತೀನಿ. ನನಗೆ ನಾನೇ ಅವರ ಪ್ರಾಣಕ್ಕೆ ಹಾನಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈಗ ನನ್ನ ಮುಂದೆ ಇರೋದು ಒಂದೇ ದಾರಿ, ಈ ಮದುವೆಗೆ ಒಪ್ಕೊಳ್ಳೋದು. ಅವನು ಯಾಕೆ ನನ್ನನ್ನು ಈ ಒಪ್ಪಂದದ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದಾನೋ ನನಗೆ ತಿಳಿಯದು. 1 ವರ್ಷ ಅವನ ಹೆಂಡತಿಯಾಗಿರಲು ಇಷ್ಟೊಂದು ಆಫರ್ಗಳನ್ನ ಯಾಕೆ ನೀಡ್ತಿದ್ದಾನೋ ಅದೂ ನನಗೆ ತಿಳಿಯದು. ನಿಜಕ್ಕೂ ಅವನು ಹೇಳಿದಂತೆ ಕೇಳಿ ನಾನು ಮದುವೆಯಾದರೆ ನನ್ನ ಜೀವನ ಹೇಗಿರುತ್ತೆ, ಏನಾಗುತ್ತೆ ಎಂಬ ಕನಿಷ್ಠ ಕಲ್ಪನೆಯೂ ನನಗಿಲ್ಲ. ಆದರೂ ವಿಧಿಯಿಲ್ಲ. ಈಗ ನಾನು ಅವನನ್ನು ಮದುವೆಯಾಗಲೇಬೇಕು. ಇಷ್ಟೊಂದು ಬೆದರಿಸಿ ಮದುವೆಯಾಗಿ ಬಯಸ್ತಿರೋ ಅವನಿಗೆ ನನಗೆ ಸುಳ್ಳು ಆಫರ್ಗಳನ್ನ ನೀಡೋ ಅವಶ್ಯಕತೆ ಇಲ್ಲ. ನನ್ನ ತಮ್ಮನಿಗಾಗಿ, ತಂಗಿಗಾಗಿ ಖಂಡಿತವಾಗಿಯೂ ಈ ಮದುವೆಗೆ ನಾನು ಒಪ್ಕೊಳ್ತೀನಿ ಅಂತ ನನ್ನ ಅಸಹಾಯಕತೆ ಅವನ ಕಾಲಿಗೆ ಬಿದ್ದಾಗಲೇ ಅವನಿಗೆ ಅರ್ಥ ಆಗುವಂತೆ ಮಾಡಿದೆ. ಆದರೂ ಇಷ್ಟೊಂದು ಆಫರ್ಗಳನ್ನ ನೀಡ್ತಾ ಈ ಬಾಂಡ್ ಪೇಪರ್ ನನ್ನ ಕೈಗೆ ಇಟ್ಟಿದ್ದಾನಂದರೆ ಇದು ಸುಳ್ಳಲ್ಲ. ಅವನು ಯಾಕೆ ನನ್ನನ್ನು ಮದುವೆ ಆಗೋದಕ್ಕೆ ಬಯಸ್ತಿದ್ದಾನೆ ಅಂತ ಯೋಚಿಸೋದಕ್ಕಿಂತ ನಾನು ನನ್ನ ತಂಗಿ ಮತ್ತು ತಮ್ಮನ ಭವಿಷ್ಯಕ್ಕಾಗಿ ಕಣ್ಣು ಮುಚ್ಚಿ ಸಹಿ ಮಾಡಿ ಹೋಗಿ ಮದುಮಗಳಾಗಿ ಅವನ ಪಕ್ಕದಲ್ಲಿ ಕೂತ್ಕೊಳ್ಳೋದೇ ಲೇಸು. ಕೆಲವು ನಿಮಿಷಗಳ ಕಾಲ ಭಯಾನಕ ಮಾನಸಿಕ ಸಂಘರ್ಷ ಅನುಭವಿಸಿದ ನಂತರ ಸ್ಥಿರವಾಗಿ ಒಂದು ನಿರ್ಧಾರಕ್ಕೆ ಬಂದವಳಂತೆ ಪೆನ್ನಿನ ಮುಚ್ಚಳವನ್ನು ತೆರೆದು ಆ ಬಾಂಡ್ ಪೇಪರ್ಗಳ ಮೇಲೆ ಸಹಿ ಮಾಡಿದ್ಲು. ಸಹಿ ಮಾಡಿದ ಪೇಪರ್ಗಳನ್ನ ಎದ್ದು ಹೋಗಿ ದೇವ್ ಹೇಳಿದಂತೆ ಕಬೋರ್ಡ್ನಲ್ಲಿಟ್ಟು
ತನ್ನನ್ನು ಕರೆದೊಯ್ಯಲು ಬಂದ ಕೆಲಸದವನ ಹಿಂದೆ ಹೊರಗೆ ನಡೆದ್ಲು ಅವಳು. ವೆಯ್ಟ್ ಮ್ಯಾಮ್ ಅಂತ ಕೆಲಸದವನು ಅವಳನ್ನು ಅಲ್ಲೇ ತಡೆದು ಹೊರಗೆ ಹೋಗಿ ಚಿನ್ನದ ಬಣ್ಣದ ನೆಟ್ಟೆಡ್ ರೇಷ್ಮೆ ಕೆಲಸ ಇರೋ ದುಪ್ಪಟ್ಟ ತಂದು ತಲೆ ಮೇಲೆ ಮುಖವು ಮುಚ್ಚುವಂತೆ ಮುಸುಕು ಹಾಕ್ದ. ತನ್ನೆರಡು ಕೈಗಳಿಂದ ಆ ಮುಸುಕನ್ನು ಸ್ವಲ್ಪ ಮೇಲಕ್ಕೆತ್ತಿ ಹಿಡಿದು ಮದುಮಗಳು ಮಾನ್ಯ ಮೌನವಾಗಿ ಹೊರಗೆ ನಡೆದ್ಲು. ಮದುವೆ ಮಂಟಪಕ್ಕೆ ಹೆಜ್ಜೆ ಇಡ್ತಿರೋ ಅವಳನ್ನು ನೋಡಿ ಮದುಮಗ ದೇವ್ ವ್ಯಂಗ್ಯವಾಗಿ ನಗ್ತ. ಅವನ ಪಕ್ಕದಲ್ಲಿ ಹೋಗಿ ಅವಳು ಮೆಲ್ಲ ಕೂತ್ಲು. ಉತ್ತರ ಭಾರತೀಯರ ಶೈಲಿಯಲ್ಲಿ ನಡೀತಿದ್ದ ವಿವಾಹ ಅದು. ಅವನ ಶೇರ್ವಾನಿಯ ಮೇಲಿದ್ದ ದುಪ್ಪಟ್ಟ ಮತ್ತು ಅವಳ ಲೆಹಂಗಾ ಸೀರೆಯ ಸೆರಗನ್ನು ಸೇರಿಸಿ ಮೊದಲಿಗೆ ಗಂಟು ಹಾಕಿದ್ರು. ಆರಂಭವಾದ ಮದುವೆಯ ಶಾಸ್ತ್ರಗಳು ಒಂದೊಂದಾಗಿ ಮುಂದೆ ಸಾಗ್ತಾ ಇದ್ದರೆ ತನ್ನ ಜೀವನ ಏನಾಗುವುದೋ ಎಂಬ ಭಯ ಯಾವುದೋ ಒಂದು ಮೂಲೆಯಲ್ಲಿದ್ದೇ ಇತ್ತು. ಆದರೂ ಅವಳ ಕಣ್ಣುಗಳಿಂದ ಕಣ್ಣೀರಿನ ಸಮುದ್ರ ಉಕ್ಕಿ ಬಂದು ಅವಳ ಮಡಿಲನ್ನು ತೇವಗೊಳಿಸ್ತಿತ್ತು. ಅದನ್ನು ಗಮನಿಸಿದ ಅವನು, ಕೇವಲ 1 ವರ್ಷಕ್ಕಾಗಿ ನೀನು ಇಷ್ಟೊಂದು ಕಣ್ಣೀರನ್ನು ಸುರಿಸ್ಬೇಡ. ನಾನು ನಿನಗೆ ತಾತ್ಕಾಲಿಕ ಗಂಡ, ನೀನು ನನಗೆ ತಾತ್ಕಾಲಿಕ ಹೆಂಡತಿ. 1 ವರ್ಷದ ಬಾಂಡ್ ಪೂರ್ಣಗೊಂಡ ನಂತರ ನೀನು ನಿನಗಿಷ್ಟ ಬಂದಂತೆ ಸಂತೋಷವಾಗಿ ನಿನ್ನ ಜೀವನ ನಡೆಸಬಹುದು. ನೀನು ಗೊತ್ತಾ, ಈ ಕ್ಷಣದಿಂದ ನಿನ್ನ ಜೀವನ ಪೂರ್ತಿಯಾಗಿ ಬದಲಾಗುತ್ತೆ. ಈ 1 ವರ್ಷ ಮುಗಿದ ನಂತರವೂ ನಿನಗೆ ಯಾವುದೇ ಕೊರತೆ ಬರದಂತೆ ನಾನು ನೋಡ್ಕೊಳ್ತೀನಿ. ಏನೇ ಆದರೂ ಆಗ ನೀನು ನನಗೆ ಮಾಜಿ ಹೆಂಡತಿಯಲ್ವೇ? ಆದ್ದರಿಂದ ಈ ಹಳು ಕಿರ್ಚಾಟ ನಿಲ್ಲಿಸಿ ಸಂತೋಷವಾಗಿ ನಿನ್ನ ಮೊದಲ ಮದುವೆಯನ್ನು ಅನುಭವಿಸು. ನಿನ್ನನ್ನು 2ನೇ ಮದುವೆ ಆಗೋವನು ಹೇಗಿರ್ತಾನೋ ನಮ್ಮಿಬ್ಬರ ವಿಚ್ಛೇದನವಾದ ನಂತರ, ಅವನೇನು ಇಷ್ಟು ಭವ್ಯವಾಗಿ ಇಷ್ಟು ರಾಯಲ್ ಆಗಿ ಖಂಡಿತವಾಗಿಯೂ ಮಾಡ್ಕೊಳ್ಳಾರ. ಯಾಕಂದರೆ ನನಗಿಂತ ಮೇಲಾದವನು ನಿನಗೆಂದಿಗೂ ಸಿಗೋದಿಲ್ಲ. ಆದ್ದರಿಂದ ಅವಳಿಗೆ ಮಾತ್ರ ಕೇಳಿಸೋಂತೆ ಪಿಸುಗುಟ್ಟಿದ್ರೂ ತನ್ನದೇ ಆದ ಗಡಸು ಧ್ವನಿಯಲ್ಲಿ ಏನು ಕಡಿಮೆ ಮಾಡದೆ ಹೇಳಿ, ಪುರೋಹಿತರು ನೀಡ್ತಿದ್ದ ಚಿನ್ನದ ಕುಂಕುಮದ ಭರಣಿಯನ್ನು ಪಡೆದು ಅದರಲ್ಲಿರೋ ವಜ್ರದ ಉಂಗುರದಿಂದ ಆ ಕುಂಕುಮ ತೆಗೆದು ಅವಳ ಹಣೆ ಮೇಲೆ ತಿಲಕವಿಟ್ಟ. ಮುಸುಕನ್ನು ಸ್ವಲ್ಪ ಮಾತ್ರ ಮೇಲೆತ್ತಿ ಅವಳ ರೂಪ ತನಗೆ ಮಾತ್ರ ಕಾಣಿಸುವಂತೆ ನೋಡ್ತಾ ಅತ್ತು ಉಬ್ಬಿದ ಕಣ್ರೆಪ್ಪೆಗಳನ್ನು ಮೆಲ್ಲಗೆತ್ತಿ ತನ್ನ ಹಣೆ ಮೇಲೆ ಸಿಂಧೂರವನ್ನು ಇಡ್ತಿದ್ರೆ ಅವಳ ಕಣ್ಣುಗಳನ್ನೇ ನೋಡ್ದ ಅವಳು. ಏನೋ ತಿಳಿಯದ ಒಂದು ರೀತಿಯ ಭಾವನೆ. ಅವನ ಮಾತುಗಳಿಂದ ಕುಗ್ಗು ಹೋಗ್ತಿದ್ದ ಮನಸ್ಸು ಕೂಡ ಈ ಕ್ಷಣ ಅವನ ಸಿಂಧೂರವನ್ನು ಇಡ್ತಿದ್ರೆ ತಿಳಿಯದೆಯೇ ಏನೋ ಒಂಥರ ವಿಚಿತ್ರ ಅನುಭೂತಿಯನ್ನು ಅನುಭವಿಸ್ತು. ಆ ಭಾವನೆಗೆ ಈಗಲೇ ಒಂದು ಹೆಸರು ಕೊಡೋದು ಸರಿಯಲ್ವೇನೋ, ಹಾಗಂತ ಯಾವುದೇ ಹೆಸರು ಕೊಡದೆ ಇರೋದು ಕೂಡ ಸರಿಯಲ್ವೇನೋ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಮತ್ತೆ ಉಕ್ಕಿ ಬಂತು. ಇದು ಕೇವಲ ಒಂದು ಒಪ್ಪಂದ ಅಷ್ಟೇ, ಮದುವೆಯಲ್ಲ ಅಂತ ಪದೇ ಪದೇ ತನ್ನ ಮನಸ್ಸಿಗೆ ತಾನೇ ಯಾಕೆ ಹೇಳ್ಕೊಳ್ತಿದ್ದಾಳೋ ಅವಳಿಗೆ ತಿಳಿತಿಲ್ಲ. ಆದರೆ ಹೇಳ್ಕೊಳ್ತಿದ್ದಾಳೆ. ಇನ್ನು ಕೆಲವು ನಿಮಿಷಗಳಲ್ಲಿ ಕರಿಮಣಿಯನ್ನು ಅವಳ ಕೊರಳಿಗೆ ಹಾಕೋದಕ್ಕೆ ಅವನು ತನ್ನ ಕೈಗಳನ್ನ ಅವಳ ಶಂಖದಂತಹ ಕುತ್ತಿಗೆ ಹತ್ತಿರ ತಂದ. ಅವಳ ಕಣ್ಣೀರು ಅವನ ಮೃದುವಾದ ಕೈಗಳ ಮೇಲೆ ಬಿದ್ದು ಮುತ್ತುಗಳಂತೆ ಹೊಳಿತಿದ್ವು. ಅವುಗಳನ್ನು ಗಮನಿಸುತ್ತಲೇ ಅಗ್ನಿ ಸಾಕ್ಷಿಯಾಗಿ ಅವಳ ಕೊರಳಿಗೆ ಕರಿಮಣಿಯನ್ನು ಕಟ್ಟಿದ ಮದುಮಗ ದೇವ್. ಇಷ್ಟೊಂದು ಹೇಳಬೇಡ, ನಾನೇನು ನಿನ್ನ ಶಾಶ್ವತವಾಗಿ ಇಟ್ಕೊಳ್ಳೋದಕ್ಕೆ ಮದುವೆ ಆಗ್ತಿಲ್ಲ. ನೀನು ಕೇವಲ ನನಗೆ ತಾತ್ಕಾಲಿಕ ಹೆಂಡತಿ, ಅರ್ಥ ಮಾಡ್ಕೊ. ಬಾಂಡ್ ಸೈನ್ ಮಾಡಿದೆಯಲ್ವಾ, ಇದೊಂದು ನಿನಗೆ ಸಿಕ್ಕ ಜಾಬ್ ಅಂತ ಭಾವಿಸು. ನಿನ್ನ ಹುದ್ದೆ ನನ್ನ ಹೆಂಡತಿಯಾಗಿ ಅಷ್ಟೇ, ಸಿಂಪಲ್. ಯಾಕೆ ಹೀಗಳ್ತಾ ನಿನ್ನ ಅಂದವನ್ನು ಹಾಳು ಮಾಡ್ಕೊಳ್ತಿದ್ಯಾ? ಅಸಹನೆಯಿಂದ ಅವಳ ಕಿವಿ ಹತ್ರ ಅವನ ಮಾತುಗಳು ಬಂದವು. ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೈಯನ್ನು ಎಂದಿಗೂ ಬಿಡೋದಿಲ್ಲ ಅಂತೂ ಪ್ರಮಾಣ ಮಾಡಬೇಕಾದವನು ಪದೇ ಪದೇ 1 ವರ್ಷಕ್ಕೆ ನಮ್ಮ ದಾರಿಗಳು ಬೇರೆ ಅಂತ ಹೇಳ್ತಿದ್ರೆ ಅವಳ ಮನಸ್ಸು ಎಷ್ಟು ನೋವಿನಿಂದ ನರಳುತ್ತಿದೆಯೋ ಅವನು ಅರ್ಥ ಮಾಡ್ಕೊಳ್ತಾ ಇಲ್ಲ. ತಂಗಿಗಾಗಿ ತಮ್ಮನಿಗಾಗಿ ಮಾತ್ರ ಮಾಡ್ಕೊಳ್ತಿರೋ ಈ ಮದುವೆ, ಅವನ ಮಾತುಗಳಿಂದ ಉಂಟಾಗ್ತಿರೋ ನೋವಿಗೆ ಧೈರ್ಯವಾಗಿ ಯಾಕೆ ಬದಲಾಗ್ತಿಲ್ವೋ ಏನೋ. ಅವಳ ಮನಸ್ಸಿಗೆ ತಿಳಿಬೇಕು. ಅಗ್ನಿ ಸಾಕ್ಷಿಯಾಗ ಅವನ ಹಿಂದೆ ಸಪ್ತಪದಿ ಇಡ್ತಿರೋ ಅವಳು ಇದ್ದಕ್ಕಿದ್ದಂತೆ ಪ್ರಜ್ಞೆ ತಪ್ಪಿ ಬೀಳೋಷ್ಟರಲ್ಲಿ ಭುಜದ ಮೇಲಿದ್ದ ದುಪ್ಪಟ್ಟ ಜಾರ್ತಿರೋದನ್ನು ಗಮನಿಸಿ ಕ್ಷಣಾರ್ಧದಲ್ಲಿ ದೇವ್ ಜಾಗರೂಕನಾದ. ಮದುಮಗಳನ್ನು ತನ್ನ ಕೈಗಳಲ್ಲೆತ್ಕೊಂಡು ಮಂಟಪದಿಂದ ಹೊರಗೆ ಹೋಗಲು ಪ್ರಯತ್ನಿಸಿದ ಮದುಮಗನನ್ನು ಪುರೋಹಿತರು ತಡೆದರು. ಇದುವರೆಗೆ ಮಂಟಪದ ಮುಂದೆ ಪ್ರೇಕ್ಷಕನಂತೆ ಕುಳಿತಿದ್ದ ಒಬ್ಬ ಹಿರಿಯ ವ್ಯಕ್ತಿ ತನ್ನ ಕೋಲು ಹಿಡಿದು ಎದ್ದು ನಿಂತು ಗಂಭೀರವಾಗಿ ಅವಳೊಂದಿಗೆ ಜೀವನ ಹಂಚ್ಕೊಳ್ತಿರೋದಕ್ಕೆ ಸಾಕ್ಷಿಯಾಗಿ ಮಾಡ್ತಿರೋ ಪ್ರದಕ್ಷಿಣೆಗಳವು, ಅವುಗಳನ್ನು ಮಧ್ಯದಲ್ಲಿ ನಿಲ್ಲಿಸಬಾರ್ದು. ದೇವನಂದನ್ ಅವರೇ, ನಿಮ್ಮ ಹೆಂಡತಿಯನ್ನು ನೀವು ಹಾಗೆ ಎತ್ಕೊಂಡು ಆ ಅಗ್ನಿ ಸಾಕ್ಷಿಯಾಗಿ ಅಂತಹ ಕಠಿಣ ಪರಿಸ್ಥಿತಿಯಲ್ಲೂ ಅವಳನ್ನ ಬಿಡೋದಿಲ್ಲ ಅಂತ ಪ್ರಮಾಣ ಮಾಡುವಂತೆ ಅಗ್ನಿ ಪ್ರದಕ್ಷಿಣೆ ಮಾಡಿ ಅಂದರು ಗಂಭೀರವಾಗಿ ಅವರು. ಇಷ್ಟ ಇಲ್ಲದಿದ್ದರೂ ಆ ಹಿರಿಯ ವ್ಯಕ್ತಿಯ ಮಾತನ್ನು ಮೀರಲಾಗದೆ ಅನ್ನೋದಕ್ಕಿಂತ ಮೀರೋ ಅವಕಾಶವಿಲ್ಲದೆ ಅನ್ನಬೇಕೇನೋ
ಅವಕಾಶವಿಲ್ಲದೆ ಅವರು ಹೇಳಿದಂತೆ ಮದುಮಗಳನ್ನು ತನ್ನ ಕೈಗಳಲ್ಲಿ ಸರಿಯಾಗಿ ಹಿಡ್ಕೊಳ್ತಾ ಅಗ್ನಿ ಸುತ್ತ ಅಗ್ನಿ ಪ್ರದಕ್ಷಿಣೆ ಮಾಡಲು ಶುರು ಮಾಡಿದ ದೇವನಂದನ್. ಎಲ್ಲರೂ ಹಾಕ್ತಿದ್ದ ಅಕ್ಷತೆಗಳು ಆಶೀರ್ವಾದಗಳಾಗಿ ಬದಲಾಗಿ ಆ ಜೋಡಿಯನ್ನು ನೆನೆಸ್ತಿದ್ದ ಸಮಯದಲ್ಲಿ ಆಗಲೇ ಮಂಟಪಕ್ಕೆ ಓಡ್ತಾ ಬಂದ ಒಬ್ಬ ಹುಡುಗಿ ಮದುಮಗನನ್ನು ಮತ್ತು ಅವನ ಕೈಗಳಲ್ಲಿ ಅಡಗಿದ್ದ ಮದುಮಗಳನ್ನು ಬೆಂಕಿ ಉಗುಳೋ ಕಣ್ಣುಗಳಿಂದ ನೋಡ್ತಾ ಇನ್ನೊಂದು ಕ್ಷಣವೂ ಅಲ್ಲಿರಲಾರದೆ ಹೇಗೆ ಬಂದ್ಲೋ ಹಾಗೆ ಹೊರಟು ಹೋದ್ಲು. ಮತ್ತೊಬ್ಬ ಹುಡುಗಿ ಈ ಹಿಂದೆ ಮದುಮಗನ ಕೋಣೆಯಲ್ಲಿ ಅವನೊಂದಿಗೆ ಕಾಮಸುಖ ಅನುಭವಿಸಿದ್ದ ಆಕೆ ಆ ಜೋಡಿಯನ್ನು ಒದ್ದೆ ಕಣ್ಣುಗಳಿಂದ ನೋಡ್ತಾ ಮೌನವಾಗಿ ಇನ್ನು ಅಲ್ಲಿ ಇರಲಾರೆ ಎಂಬಂತೆ ಭಾರವಾದ ಹೆಜ್ಜೆಗಳನ್ನ ಹಿಡುತ್ತಾ ಹೊರಗೆ ನಡೆದ್ಲು. ಅಗ್ನಿ ಪ್ರದಕ್ಷಿಣೆಗಳು ಪೂರ್ಣಗೊಂಡಿದ್ದ ತಕ್ಷಣ ತನ್ನ ಕೈಗಳಲ್ಲಡಗಿದ್ದ ಮದುಮಗಳನ್ನು ಎತ್ಕೊಂಡು ದೇವನಂದನು ಕೂಡ ಅಲ್ಲಿರೋ ಯಾರನ್ನು ಲೆಕ್ಕಿಸದೆ ಹೊರಗೆ ನಡೆದ. ಅವನ ಹಿಂದೆ ಅವನ ಸಹಾಯಕ ಕೂಡ ನಡೆದ್ರೆ ಆ ಜೋಡಿಯನ್ನು ಹರಸಲು ಬಂದ ಸಂಬಂಧಿಕರೆಲ್ಲರೂ ಪಿಸುಗುಟ್ಟೋದಕ್ಕೆ ಶುರುಗಟ್ಕೊಂಡ್ರು. ಇದುವರೆಗೆ ಮದುಮಗಳ ತಂದೆ ತಾಯಿ ಸ್ಥಾನದಲ್ಲಿ ಮಂಟಪದಲ್ಲೇ ಇದ್ದು ಓಡಿ ಹೋದ ಮದುಮಗಳ ಪೋಷಕರು ಕೂಡ ಇನ್ನು ನಮಗಿಲ್ಲಿ ಕೆಲಸ ಇಲ್ಲ ಎಂಬಂತೆ ಈ ಹಿಂದೆ ಅಗ್ನಿ ಪ್ರದಕ್ಷಿಣೆ ನಿಲ್ಲಿಸಲು ಸಾಧ್ಯವಿಲ್ಲವೆಂದು ಮದುಮಗನನ್ನು ತಡೆದ ಆ ಹಿರಿಯ ವ್ಯಕ್ತಿಯ ಮುಂದೆ ಹೋಗಿ ತಮ್ಮ ಮಗಳು ಓಡಿ ಹೋದ ವಿಷಯವನ್ನು ಆನಂತರ ದೇವನಂದನ್ ತಮ್ಮನ್ನು ಬೆದರಿಸಿ ಆ ವಿಷಯ ಹೊರಗೆ ಬರದಂತೆ ಈ ಮದುವೆ ನಡೀಬೇಕು ಎಂಬ ಹಠ ಹಿಡಿದು ಆ ಕ್ಷಣವೇ ಒಬ್ಬ ಹುಡುಗಿಯನ್ನು ತೋರಿಸಿ ಇವಳೇ ಈಗ ನಿಮ್ಮ ಮಗಳು ಅನ್ನುತ್ತಾ ಈ ಮದುವೆಯಲ್ಲಿ ತಮ್ಮನ್ನು ಮದುಮಗಳ ತಂದೆ ತಾಯಿಯಾಗಿ ಇಷ್ಟು ಸಮಯ ಹೇಗೆ ನಿಲ್ಲುವಂತೆ ಮಾಡಿದನೆಂದು ಹೇಳಿ ಕ್ಷಮೆ ಕೇಳುತ್ತಾ ಅಳುತ್ತಾ ತಮ್ಮ ಮಗಳನ್ನು ಹುಡುಕೋದಕ್ಕೆ ಹೊರಟು ಹೋದರು. ಮದುಮಗಳನ್ನು ಕರ್ಕೊಂಡು ನೇರವಾಗಿ ತನ್ನ ಅರಮನೆಯಂತಹ ಮನೆಗೆ ಹೋದ ಮದುಮಗ ತನ್ನ ಮನೆಯೊಳಗೆ ಹೆಜ್ಜೆ ಇಡ್ತಿರೋ ಸಮಯದಲ್ಲಿ ಆ ಮನೆಯ ಕೆಲಸದವಳ ಆರತಿ ತಟ್ಟೆಯೊಂದಿಗೆ ಅವನಿಗೆ ಎದುರಾಗಿ ಬಂದು ನಿಂತಳು. ಇದೆಲ್ಲ ಏನು? ತುಂಬ ಅಂದರೆ ತುಂಬ ಅಸಹನೆಯಿಂದ ಕೇಳ್ದ ದೇವ್ ಅವಳ ಕೈಯಲ್ಲಿದ್ದ ಆರತಿ ತಟ್ಟೆಯನ್ನು ನೋಡುತ್ತಾ. ನಿಮ್ಮ ತಾತನವರ ಆದೇಶ ದೇವವ್ರೆ ಅಂದ್ಲು ಆ ಕೆಲಸದವಳು ಹೆದರುತ್ತಲೆ. ತಾತನ ಮಾತು ಕೇಳ್ತಿದ್ದಂತೆ ಆ ಆರತಿ ತಟ್ಟೆಯನ್ನು ಗಾಳಿಯಲ್ಲಿ ಎಸಿಬೇಕು ಅನಿಸೋಷ್ಟು ಕೋಪ ಬಂದರೂ ಅದನ್ನು ಅತಿ ಕಷ್ಟದಿಂದ ಹತ್ತಿಕ್ಕಿ ಮೌನವಾಗಿ ನಿಂತ ದೇವ್. ಆ ಮೌನವನ್ನು ಆರತಿ ಮಾಡಲು ಅವನ ಒಪ್ಪಿಗೆ ಅಂತ ಭಾವಿಸಿ ಆ ಕೆಲಸದವಳು ಅವನ ಕೈಗಳಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿರೋ ಮದುಮಗಳನ್ನು ಸೇರಿಸ್ಕೊಂಡು ಕುಂಕುಮ ನೀರು ಆರತಿ ಇರೋ ತಟ್ಟೆಯನ್ನು ಸುತ್ತಲೂ ತಿರುಗಿಸಿ ಆರತಿ ಮಾಡಿ ಅತ್ತಿಗೆಯ ಹೆಸರು ಹೇಳಿ ಅಣ್ಣ ಅಂದ್ಲು ತುಂಬ ಸಣ್ಣ ಧ್ವನಿಯಲ್ಲಿ. ಇದನ್ನು ಆ ಮುದುಕನೇ ಹೇಳದ್ನಾ ಅಂದ್ಲು ದವಡೆಯ ಸ್ನಾಯುಗಳನ್ನು ಬಿಗಿ ಹಿಡಿದು ದೇವ್. ಉತ್ತರ ಹಿಡದೆ ಕಣ್ರಪ್ಪೆಗಳನ್ನು ಪಟಪಟ ಬಡಿದ್ಲು ಆ ಹುಡುಗಿ. ವಾಟ್ ದ ಹೆಲ್ ಅಂತ ಗಟ್ಟಿಯಾಗಿ ಕಿರ್ಚಿದ. ಇನ್ನು ಮಾಡೋದೇನು ಇಲ್ಲವೆಂದು ತಿಳಿದು ತನ್ನ ಹಿಂದೆ ನಿಂತಿದ್ದ ಸಹಾಯಕನನ್ನು ಉದ್ದೇಶಿಸಿ ಈ ಹುಡುಗಿ ಹೆಸರೇನು ಅಂದ ಅವನು. ಕೂಡಲೇ ದೇವ್ ಹತ್ರ ಬಂದು ವಿನಯವಾಗಿ ಹೇಳ್ದ ಮಾನ್ಯಶ್ರೀ ಅಂತ. ಮಾನ್ಯಶ್ರೀ ನನ್ನ ಹೆಂಡತಿ ಮತ್ತು ನಾನು ಅವಳ ಗಂಡ ದೇವನಂದನ್. ಗಡಸು ಧ್ವನಿಯಲ್ಲಿ ಅವರಿಬ್ಬರ ಹೆಸರುಗಳನ್ನ ಹೇಳಿ ಸರಿ ಈಗಾಯ್ತಲ್ಲ ಅಂದ ತುಂಬ ಅಸಹನೆಯಿಂದ ಅವನು. ಹೌದಣ್ಣ ಆಯಿತು, ಈಗ ನೀವು ಅದಕ್ಕೆ ಜೊತೆ ಒಳಗಡೆ ಬರಬಹುದು ಅಂತ ನಗ್ತಾ ಹೇಳಿ ಅವನು ಒಳಗಡೆ ಹೆಜ್ಜೆ ಇಡ್ತಿರೋ ಸಮಯದಲ್ಲಿ ಆರತಿ ತಟ್ಟೆ ಹಿಡಿದು ಆ ಹುಡುಗಿ ಹೊರಗೆ ಹೋಗಿ ತಟ್ಟೆಯಲ್ಲಿದ್ದ ಕುಂಕುಮ ನೀರನ್ನು ದೂರದಲ್ಲಿ ಮರದ ಬುಡಕ್ಕೆ ಸುರಿದ್ಲು. ಮಾನ್ಯಶ್ರೀ ಅಂತ ಹೊರಗೆ ಕೇಳಿಸಂತೆ ತನಗೆ ಮಾತ್ರ ಕೇಳಿಸುವಷ್ಟು ಮೆಲ್ಲಗುಚ್ಚರಿಸುತ್ತಾ ಒಮ್ಮೆ ತನ್ನ ಕೈಗಳಲ್ಲಿ ಪ್ರಜ್ಞೆ ಇಲ್ಲದೆ ಇರೋ ಮದುಮಗಳನ್ನು ನೋಡಿದ ಅವನು. ಸೆರಗಿನ ಮುಸುಕು ಹಾಕಿದ ಅವಳ ಮುಖ ಅವನಿಗೆ ಕಾಣಿಸ್ತಿದ್ರು. ತಮ್ಮ ಮೇಲೆ ಆಶೀರ್ವಾದವಾಗಿ ಬಿದ್ದ ಅಕ್ಷತೆಗಳಲ್ಲಿ ಒಂದು ಗುಲಾಬಿ ಎಸಳು ಅವಳ ಕುತ್ತಿಗೆ ಬಳಿ ಇಂದು ಉಳಿದು ಅವನ ಕಣ್ಣುಗಳನ್ನು ಸೆಳೀತು. ಆ ಗುಲಾಬಿ ಎಸಳನ್ನೇ ನೋಡ್ತಿದ್ದನೋ ಅಥವಾ ಅದನ್ನು ತನ್ನ ಮೇಲೆ ನಿಲ್ಲಿಸ್ಕೊಂಡ ಅವಳ ಕುತ್ತಿಗೆ ಮೂಳೆಯನ್ನೇ ನೋಡ್ತಿದ್ದನೋ ತಿಳಿಯದು. ಆದರೆ ರೆಪ್ಪೆ ಬಡಿಯದೆ ನೋಡ್ತಾ ನೇರವಾಗಿ ತನ್ನ ಕೋಣೆಗೆ ಕರ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸ್ತಾನ ಮದುಮಗಳನ್ನ. ಅವಳಿಗೆ ಚಿಕಿತ್ಸೆ ನೀಡಲು ವೈದ್ಯರಿಗೆ ಕರೆ ಮಾಡಲು ತನ್ನ ಸಹಾಯಕನಿಗೆ ಆದೇಶ ನೀಡಿ ಸ್ನಾನದ ಗೃಹಕ್ಕೆ ಹೊರಟು ಹೋದ ಅವನು. ಸ್ವಲ್ಪ ಸಮಯದಲ್ಲೇ ಅವರ ಕುಟುಂಬದ ವೈದ್ಯರು ಬಂದು ಅವಳಿಗೆ ಚಿಕಿತ್ಸೆ ನೀಡಿ ಅರ್ಧ ಗಂಟೆಯಲ್ಲಿ ಅವಳಿಗೆ ಪ್ರಜ್ಞೆ ಬರುತ್ತೆ ಅಂತ ಪಕ್ಕದಲ್ಲಿದ್ದ ಕೆಲಸದವಳಿಗೆ ಹೇಳಿ ಅಲ್ಲಿಂದ ಹೊರಟು ಹೋದರು. ಮುಖದ ಮೇಲಿನ ಮುಸುಕು ಸರಿದು ಅಂದದ ಚಂದಿರನಂತೆ ಕಾಣಿಸ್ತಿರೋ ಅವಳು ಯಾವಾಗ ಕಣ್ಬಿಡ್ತಾಳೆ ಅಂತ ನೋಡ್ತಾ ಅಲ್ಲೇ ಉಳಿದುಕೊಂಡ್ಳು ಆ ಕೆಲಸದ ಹುಡುಗಿ. ಭಾರವೆನಿಸ್ತಿದ್ದ ಕಣ್ರೆಪ್ಪೆಗಳನ್ನು ಅತಿ ಕಷ್ಟದಿಂದ ತೆರೆದ ಅವಳು ತಾನು ಆಸ್ಪತ್ರೆಯಲ್ಲಿದ್ದೇನೆಂದು ಭಾವಿಸುತ್ತಾ ಕೂಡಲೇ ತನ್ನ ಹೊಟ್ಟೆ ಮೇಲೆ ಕೈಗಳನ್ನ ತೆಗೆದುಕೊಂಡು ಹೋಗಿ ನನ್ನ ಮಗು ಅಂತ ಅಸ್ಪಷ್ಟವಾಗಿ ಮಾತನಾಡ್ತಾ ಗಾಬರಿ ಪಡ್ತಿದ್ರೆ ಅವಳ ಕಣ್ಣು ತೆರೆಯೋ ಕ್ಷಣಕ್ಕಾಗಿ ಕಾಯ್ತಿದ್ದ ಈ ಹುಡುಗಿ ಅದಕ್ಕೆ ಮಾನ್ಯವರೇ ಪ್ಲೀಸ್ ಅಳಬೇಡಿ, ಈಗ ನೀವು ಧೈರ್ಯವಾಗಿರಬೇಕು
ಅಂತ ಧೈರ್ಯ ಹೇಳೋ ಪ್ರಯತ್ನ ಮಾಡ್ತಾಳೆ. ತನ್ನಲ್ಲಿ ಪ್ರಾಣ ಪಡೆದಿದ್ದ ತನ್ನ ಮಗು ಈಗ ಇಲ್ಲವೆಂದು ಅರ್ಥ ಆಗ್ತಿದ್ರೆ ಆ ತಾಯಿ ಪಡೋ ವೇದನೆಯನ್ನು ಎಷ್ಟು ಧೈರ್ಯ ಹೇಳಿದ್ರು ಯಾರೂ ತೀರಿಸಲಾರರು. ಜೋರಾಗಳುತ್ತಾ ನನಗೆ ನನ್ನ ಮಗು ಬೇಕು ಅಂತ ದೀನವಾಗಿ ಕೇಳಿದ್ಲು. ಆಗಲೇ ಒಳಗೆ ಬಂದ ಆ ವೈದ್ಯರನ್ನು ಮಾನ್ಯ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.